ತಿಮ್ಮಾಪುರರು ಕಂತ ಇಸ್ಕೊತಿರೋದೆಲ್ಲ ಸಿಕ್ಕಿಬಿಟ್ಟಿದೆ ಅಂತ ತಿಳ್ಕೊಂಡಿದ್ದು. ಅಂಕೆಯಲ್ಲಿ ಸಿಕ್ಕಿಲ್ಲ. ಇವೆಲ್ಲ ಏನ್ ಡಾಕ್ಯುಮೆಂಟ್ ಎಲ್ಲ ಇವೆಲ್ಲ ನಡೀತಿರ್ತವೆ. ಅವನ ಹೆಸರು ಇವನ್ ಹೇಳ್ತಾನೆ, ಹೇಳ್ತಾನೆ, ಅವನ್ ತಕ್ಕೋದ್ರ ಹೇಳ್ತೀವಿ ಕೆಲ ಸಂದರ್ಭದಲ್ಲಿ. ಅಲ್ಲಿ ಹೋಗಪ್ಪ ಅವ್ರ ಹತ್ರಕ್ಕೆ ಆಗತ್ತೆ, ನಮ್ಮ ಹತ್ರ ಹಾಕಲ್ಲ. ಅದಕ್ಕೆ ನೀವು ಇವೆಲ್ಲನೂ ಯಾವನ ಆಗದನ್ ಮುಂದೆ ಮೆಟ್ಕೊಂಡು ಹೋಗ್ಬಿಟ್ರಿ. ಇವತ್ತೇನು ಸಾಮಾಜಿಕ ಜಾಲತಾಣ ಬಹಳ ಚೆನ್ನಾಗಿದೆ, ಎಲ್ಲಿ ಬೇಕಾದ್ರೂ ಯಾರು. ಬೆಂಗಳೂರಿನಲ್ಲಿ ಕೇವಲ 90 ಲಕ್ಷದಿಂದ ಬೆಲೆ ಪ್ರಾರಂಭವಾಗಿ ಬಿಟಿಎ ವತಿಯಿಂದ ನಿರ್ಮಿಸಲಾದ 1274 ಸ್ಕ್ವೇರ್ ಫೀಟ್ 3 ಬಿಎಚ್ಕೆ ವಿಲ್ಲಾಗಳು ಲಭ್ಯವಿದೆ. ಜಾಗ ಎಲ್ಲಿ ಅಂತೀರಾ? ಹೊಣೆಗೆರೆ, ಬೆಂಗಳೂರು ಉತ್ತರ. ಹೆಚ್ಚಿನ ಮಾಹಿತಿಗಾಗಿ ಕಾಲ್ ಮಾಡಿ 9483166622. 50 ವಿಡಿಯೋ ತರಬಹುದು. ಹೌದಾ? ಆಡಿಯೋ ವಿಡಿಯೋನು ತರಬಹುದು, ಆಡಿಯೋನು ತರಬಹುದು. ಮಾತಾಡ್ತಿರ್ತಾರೆ ಕುಡ್ದು. ಏನ್ ಮಾಡೋದು? ನಿಮ್ದು 2.5 ವರ್ಷ ಸರ್ಕಾರದ ಎಣ್ಣೆ ಅಂಗಡಿ ಹೊಡಿತಾ ಇದ್ನ ಡಿಸಿ ಮಾತಾಡ್ತಾರೆ. ಎಣ್ಣೆ ಅಂಗಡಿಯಲ್ಲಿ ಕುಡಿತಾ ಮಾತಾಡ್ತಾರೆ. ನಿಮ್ಮ ಡಿಸಿ ಎಣ್ಣೆ ಅಂಗಡಿಯಲ್ಲಿ ಕುಡಿತಾ ಇದ್ನ ಮತ್ತೆ ಇದೆಲ್ಲ ಡೈರೆಕ್ಟ್ ಆಗಿ ದುಡ್ಡು ಹೊಡೆದದ್ದು ಎಣ್ಣೆ ಅಂಗಡಿಯಲ್ಲಿ ಕುಡ್ಕೊಂಡು ಮಾತಾಡಿದ್ರೆ ಕೊಟ್ಟು ಹೊರಕ್ಕೆ ಹೋಗಿ ಅಂತ ಹೇಳಿ ಅದು ಬಿಟ್ಟು ಈ ವಿಡಿಯೋ ಎಲ್ಲಾ ಕಾಲ ಎಲ್ಲಾ ಇದ್ರಲ್ಲೂ ಎಣ್ಣೆ ಹೋದ್ರೆ ಮಾತಾಡ್ತಲ್ಲ. ಇದೆಲ್ಲ ಏನು ಇದೆಲ್ಲ ದಾಖಲಾತಿ. ನಾವೇನು ತಿಮ್ಮಾಪುರರು ಕಂತ ಇಸ್ಕೊತಿರೋದೆಲ್ಲ ಸಿಕ್ಕಿಬಿಟ್ಟಿದೆ ಅಂತ ತಿಳ್ಕೊಂಡಿದ್ದು. ಅಂಕೆಯಲ್ಲಿ ಸಿಕ್ಕಿಲ್ಲ. ಇವೆಲ್ಲ ಏನ್ ಡಾಕ್ಯುಮೆಂಟ್ ಎಲ್ಲ ಇವೆಲ್ಲ ನಡೀತಿರ್ತವೆ. ಅವನ ಹೆಸರು ಇವನ್ ಹೇಳ್ತಾನೆ, ಹೇಳ್ತಾನೆ, ಅವನ್ ತಕ್ಕೋದ್ರ ಹೇಳ್ತೀವಿ ಕೆಲ ಸಂದರ್ಭದಲ್ಲಿ. ಅಲ್ಲಿ ಹೋಗಪ್ಪ ಅವ್ರ ಹತ್ರಕ್ಕೆ ಆಗತ್ತೆ, ನಮ್ಮ ಹತ್ರ ಹಾಕಲ್ಲ. ಅದಕ್ಕೆ ನೀವು ಇವೆಲ್ಲನೂ ಯಾವನ ಆಗದನ್ ಮುಂದೆ ಮೆಟ್ಕೊಂಡು ಹೋಗ್ಬಿಟ್ರಿ. ಇವತ್ತೇನು ಸಾಮಾಜಿಕ ಜಾಲತಾಣ ಬಹಳ ಚೆನ್ನಾಗಿದೆ, ಎಲ್ಲಿ ಬೇಕಾದ್ರೂ ಯಾರು. ನಮ್ ಸರ್ಕಾರ ಇದ್ದಾಗ ಕೆಂಪಣ್ಣನ ಅರಸೀಕೆರೆ ಯಾವ ಎಣ್ಣೆಯಿಂದ ಕರ್ಕೊಂಡ್ ಬಂದಿದ್ರಿ ಹೇಳಿ? ಯಾವ ಎಣ್ಣೆ ಅಂಗಡಿಯಿಂದ ಕರ್ಕೊಂಡ್ ಬಂದಿದ್ರಿ? ಅವಾಗ ಕೆಂಪಣ್ಣ ಸರಿ ಇತ್ತು, ಅವಾಗ ಎಣ್ಣೆ ಅಂಗಡಿಯಿಂದ ಕೆಂಪಣ್ಣ ಬಂದಿರ್ಲಿಲ್ವಾ? ಈಗ ನಿಮಗೆ ಇದು ಯಾವ್ದೋ ಎಣ್ಣೆ ಅಂಗಡಿಯಿಂದ ಮಾಡಿಸಿದ್ದು ಅಂತ ಹೇಳ್ತೀರಾ? ಅಲ್ಲಲ್ಲ, ಇವು ಸಿಗ್ತವೆ ಅಂದೆ. ಇವು ಯಾಕೆ ಆಗಕ್ಕಲ್ಲ, ಅವ್ನು ಮಾತಾಡ್ತಿರ್ತಾರ ಅಲ್ಲಿ ಕೂತ್ಕೊಂಡು ಎಣ್ಣೆ ಬಾರಲ್ಲಿ ಹಿಂದೆ. ಜಾಯಿಂಟ್ ಕಮಿಷನ್ ಡಿಸಿ ಎಣ್ಣೆ ಅಂಗಡಿ ಕೊಬ್ಬರಿ ಅಲ್ಲ ಜವಾಬ್ದಾರಿ ಇದ್ದೇ ಮಾತಾಡೋದು. ಲೋಕಾರು ಇದಿಸ್ಕೊಂಡಿದ್ರೆ ಹೇಳಿ. ಈ ಬಗ್ಗೆ ಹೇಳಿದೆ ನಾನು, ತಪ್ಪಿನ ಬಗ್ಗೆ ಅಲ್ಲ. ಆತ್ಮಸಾಕ್ಷಿನೂ ಬೇಕಾಗುತ್ತೆ. ಮಾತಾಡ್ತಿರ್ತಾನಪ್ಪ. ಸನ್ಮಾನ್ಯ ಅಧ್ಯಕ್ಷರೇ, ಸೂಸೈಡ್ ಮಾಡ್ಕೊಳ್ಳೋ ಅಲ್ಲ, ನಿಮ್ದೇನ ಕೇಸ್ ಗೊತ್ತಲ್ಲ ನನಗೆ. ನಾನು ಹೇಳಿದ್ದವ್ರು ಆಡಿಯೋಗಳನ್ನ ಹೇಳಿದ್ದು. ನಿಮ್ ಕೇಸ್ ಅಂತ ಏನಾರಾಗಿದ್ರೆ ಪ್ರತಿಪಕ್ಷ ನಾಯಕರು ಮಾತಾಡುವಾಗ ಎದ್ದು ಮಾತಾಡ್ಬೇಡ್ರಿ. ಆಯ್ತು, ಮಾತಾಡೋಣ.